ಅವ್ರಿಗೆ 92 ವರ್ಷ. ಈಗ್ಲೂ ಎಷ್ಟ್ ಚೆನ್ನಾಗ್ ಕನ್ನಡ ಹಾಡು ಹಾಡ್ತಾರ ಗೊತ್ತಾ? ಅವ್ರ ಹಾಡು ಕೇಳ್ತಾ ಕೇಳ್ತಾ ನನಗ್ ಫೋನ್ ಮಾಡೋದ್ ಮರ್ತೋದ್ಯಾ? ರೀ ಮಾತಾಡಕ್ ಬಿಡ್ರಿ, ಯಾವಾಗ್ಲೂ ಬರೀ ತಮಾಷೆ ನಿಮ್ದು. ನಿಮಗ್ ಗೊತ್ತಾ ಇಲ್ಲಿ ಇವತ್ ಏನ್ ಮ್ಯಾಜಿಕ್ ಆಗಿದೆ ಅಂತ? ಅಮ್ಮ ತಾಯಿ, ಪೀಟಿಕೆನೆ ಪಿಟ್ಲಾಗ್ತಾ ಇದೆ. ಗಂಡಂಗೊಂದ್ ಫೋನ್ ಮಾಡಿ ತಲುಪ್ದೆ ಅಂತ ಹೇಳೋ ಅಂತದ್ದು ಮರ್ತೋಗೋಷ್ಟೇನಾಗಿದೆ, ಅದನ್ ಫಸ್ಟ್ ಹೇಳು. ಅವಳು ಸಿಕ್ಕಿದ್ಲು. ಯಾರು? ನನ್ ಸೂಜಿ. ಯಾರು? ಸೂಜಿನ? ಅವಳು ಸಿಕ್ಕಿದ್ ಖುಷಿಗೆ ನಿಮ್ಮ ಕಾಲ್ ಮಾಡದೆ ಮರ್ತ್ಬಿಟ್ಟೆ. ಸಾರಿ. ಇನ್ನೇನು ಹೇಳ್ಬೇಡ. ನಿನ್ ಖುಷಿ ಎಷ್ಟಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ನೀನ್ ಫೋನ್ ಮಾಡೋದಿರ್ಲಿ, ಸೂಜಿ ಸಿಕ್ಕಿದ್ಮೇಲೂ ನನ್ ಫೋನ್ ಎತ್ತಿದ್ಯಲ್ಲ, ಅದು ನನ್ ಪುಣ್ಯ. ಸಂತೋಷದಲ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತಾರಲ್ಲ, ಹಾಗಿದ್ದೀನಿ ನಾನು. ಖುಷಿ ಆಗದೆ ಇರತ್ತ ಮತ್ತೆ? 25 ವರ್ಷ ಆದ್ಮೇಲೆ ನಿನ್ ಫ್ರೆಂಡ್ ನಿಂಗೆ ಸಿಕ್ಕಿದಾಳೆ. ಕೊನೆಗೂ 3 ವರ್ಷದಿಂದ ರಿಯೂನಿಯನ್ ಮಾಡ್ತಿದ್ದ ದೇಶ ಈಡೇರ್ಬಿಡ್ತು. ಕಂಗ್ರಾಚುಲೇಷನ್ ಹೆಂಡತಿ. ಥ್ಯಾಂಕ್ ಯು ರೀ. ನೀವ್ ಹೇಳಿದ್ ಕರೆಕ್ಟು. ಹೋದ ಅರ್ಧ ಜೀವ ಮತ್ತೆ ವಾಪಸ್ ಬಂದಾಗಿದೆ ನನ್ಗೆ. ಓಕೆ, ಹಾಗಿದ್ರೆ ನಾನು ಇವಾಗ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲ್ಲ. ಆದ್ರೂ ನಾವ್ ಇವತ್ತು ಮದುವೆ ಆಗಿರೋ ದಿನ. ಆ ಅರ್ಧ ಜೀವ ಸಿಕ್ಕಿದ ಖುಷಿಗೆ ಈ ಅರ್ಧ ಜೀವನ್ ಮರ್ತು ಬಿಡ್ಬೇಡ ಮಾರೈತಿ. ತಮಾಷೆ ಸಾಕು ರೀ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರನ್ನಿಂಗ್ ರೇಸ್ ಪ್ರಾರಂಭವಾಗುತ್ತದೆ. ಜೀವನದಲ್ಲಿ ಓಡ್ತಿರೋರೆಲ್ಲ ಗ್ರೌಂಡ್ ಅಲ್ಲೂ ಓಡೋಕೊಮ್ಮೆ ತಯಾರಾಗಿ. ಏನೇ ಅದು ರನ್ನಿಂಗ್ ರೇಸಾ? ಮೇಡಮ್, ನಿಮಗ್ ವಯಸ್ಸೆಷ್ಟು ಗೊತ್ತಾ? 33 ವರ್ಷದ ಮುದ್ಕಿ ಅಂತ ತಮಾಷೆ ಮಾಡ್ತೀರಾ? ಅದೆಲ್ಲ ಏನಿಲ್ಲ, ಮಜಾ ಇರುತ್ತೆ. ರಿಯೂನಿಯನ್ ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ನಿಮಗ್ ಅದೆಲ್ಲ ಏನ್ ಗೊತ್ತು? ನೀವ್ 3 ಹೊತ್ತು ಆಫೀಸಲ್ಲೇ ಇರಿ. ಆದ್ರೂ ಓಡೋದಂದ್ರೆ ಸ್ವಲ್ಪ ಕಷ್ಟ ಅಲ್ವಾ? ರೀ, ನಾನೇನ್ ಒಲಿಂಪಿಕ್ಸ್ ಓಡ್ತಿಲ್ಲ. ಒಂದ್ ವಯಸ್ಸಾದ್ಮೇಲೆ ಮಕ್ಕಳ ತರ ಎಂಜಾಯ್ ಮಾಡೋ ಖುಷಿನೇ ಬೇರೆ ಲೆವೆಲ್. ಆಯ್ತಾಯ್ತು, ಯಾತಕ್ಕೂ ಸ್ವಲ್ಪ ಮೆತ್ತಗೋಡು ಆಯ್ತಾ? ರೀ, ರನ್ನಿಂಗ್ ರೇಸ್ ಅಲ್ಲಿ ಯಾರಾದ್ರೂ ಮೆತ್ತಗೋಡ್ತಾರ? ಈಗ ನಾನ್ ಹೋಗ್ಬೇಕು. ಬಾಯ್ 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 ಬಾಯ್. ಓ ಪಾರು, ನನ್ ಮಾತ್ ಕೇಳೆ. ಈ ವಯಸ್ಸಲ್ಲಿ ಇದೆಲ್ಲ ಮಾಡಕ್ಕಾಗತ್ತಾ? ಏನಂತ ವಯಸ್ಸಾಗಿದೆ ನಿಮ್ಗೆ? ಸುಮ್ನೆ ಬಾ. ಅಯ್ಯೋ, ಸೀರೆ ಉಟ್ಕೊಂಡಿದೀವಲ್ಲ, ಹೇಗ್ ಓಡಕ್ಕಾಗತ್ತೆ ಹೇಳು? ಯಾಕಾಗಲ್ಲ, ನಾವಿಬ್ರು ಸೀರೆ ಉಟ್ಕೊಂಡಿರೋದು, ಮಜಾ ಇರತ್ತೆ. ಬಾ. ಹಾ, ರೆಡಿ. ಆನ್ ಯೋರ್ ಮಾರ್ಕ್, ಗೆಟ್ ಸೆಟ್. ಸೀರೆ ಜಾಡ್ಲಿಲ್ಲ ನೋಡು. ನನ್ಗೂ ಅದೇ ಭಯ ಆಗಿತ್ತು, ಆದ್ರೆ ಹೇಳಿಲ್ಲ ಅಷ್ಟೇ. ಓಡಕ್ಕಾಗಲ್ಲ ಅಂತ ಗೆದ್ದೆ ಬಿಟ್ಟಿಯಲ್ಲ ನೀನು. ನಾನ್ ಗೆದ್ನಾ? ರಿಬ್ಬನ್ ಯಾರು ಕ್ರಾಸ್ ಮಾಡಿದ್ರು ಅವರೇ ಗೆದ್ದಂಗಲ್ವಾ? ಸೂಪರ್ ಕಡೆ ನೀನು. ಒಟ್ಟಲ್ಲಿ ಮಜಾ ಬಂತಪ್ಪ. ನೆಕ್ಸ್ಟ್ ಟೈಮ್ ವಯಸ್ಸಾಯ್ತು ಅಂತ ಬೊಗ್ಲೇ ಬಿಡ್ಬೇಕು ನೀನು. ನೀನು ಒಂಥರ ಹೆಂಗ್ ಗೊತ್ತಾ, ಓದಿಲ್ಲ ಅಂತ ರ್ಯಾಂಕ್ ತಗೋಬಿಡ್ತಾರಲ್ಲ, ಆ ಕ್ಯಾಟಗರಿ. ಸಾಕ್ ಸುಮ್ನಿರು, ನನ್ಗೇನ್ ಬುದ್ಧಿ ಮಂಕಿಲ್ಲ. ಬೇಕು ಅಂತ ನೀನೇ ತಾನೇ ಗೆಲ್ಸಿದ್ದು. ನನಗೇನ್ ಮಾಡಕ್ ಬೇರೆ ಕೆಲ್ಸ ಅಲ್ವಾ ನಿನ್ನ ಗೆಲ್ಸದ್ ಬಿಟ್ಟು? ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಆಯ್ತಾಯ್ತು, ಒಟ್ಟಲ್ಲಿ ಆಟ ಆಡಿ ಮಜಾ ಬಂತಲ್ವಾ? ಆಯ್ತು ಬಿಡಿ ಮೇಡಮ್. ಅದ್ ಸರಿ, ಆಗ್ಲೇ ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ದೆ? ಇನ್ಯಾರ ಹತ್ರ? ನಮ್ಮ ಯಜಮಾನ್ರ ಹತ್ರ. ಅವರು ನಿನ್ ಹಾಗೇನೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಕೇಳ್ತಿದ್ರು. ಸಾರಿ, ಕಾಳಜಿ ಮಾಡ್ತಿದ್ರು. ಸೋ ಕ್ಯೂಟ್. ಅವ್ರು ಹಾಗೇನೆ, ತುಂಬಾ ಪ್ರೀತಿ, ತುಂಬಾ ಕಾಳಜಿ. ಸರಿ, ನನ್ ಬಗ್ಗೆ ಬಿಡು, ನೀನ್ ಹೇಗಿದ್ಯಾ? ನಾನಾ ಆರಾಮ್ ಲೈಫು. ಮಂಗ್ಳೂರಲ್ಲಿ ಇರೋದು. ಗಂಡಂಗೆ ಸ್ಟೀಲ್ ಪ್ಲಾಂಟ್ ಅಲ್ಲಿ ಕೆಲ್ಸ. 2 ಮಕ್ಳು, ಆರ್ತಿಗೆ ಕೀರ್ತಿಗೆ ಅಂತಾರಲ್ಲ ಹಾಗೆ. ಮಗಳು 8ನೇ ಕ್ಲಾಸು, ಮಗ 4ನೇ ಕ್ಲಾಸು. ಖುಷಿಯಾಗಿರಕ್ ಇನ್ನೇನ್ ಬೇಕು ಹೇಳು? ಈ ಸೀರೆ ನೋಡಿದ್ಯಾ? ಇದು ನನ್ ಗಂಡನೇ ಕೊಡ್ಸಿದ್ದು. ಹೇಗಿದೆ? ಸೂಪರ್ ಆಗಿದೆ. ಈ ಸೀರೆನೂ ಅಷ್ಟೇ ನನ್ ಗಂಡನೇ ಕೊಡ್ಸಿದ್ದು, ಆದ್ರೆ ನಿನ್ ಸೀರೆ ಅಷ್ಟು ಚೆನ್ನಾಗಿಲ್ಲ. ನಿನ್ ಫ್ಯಾಮಿಲಿ ಬಗ್ಗೆ ಹೇಳು. ಈಗ ಎಲ್ರು ಎಲ್ಲಿದ್ದೀರಾ? ಅಪ್ಪ ಅಮ್ಮ ಹೇಗಿದ್ದಾರೆ? ಬೆಂಗಳೂರಲ್ಲೇ ಇರೋದಾ? ಗಂಡ ಏನ್ ಮಾಡ್ತಿದ್ದಾರೆ? ಎಲ್ಲಿದ್ದಾರೆ? ಮೇಡಮ್, ಇರಿ ಹೇಳ್ತೀರಿ. ಸಾರಿ, ತೋರಿಸ್ತೀನಿ. ತೋರಿಸ್ತ್ಯಾ? ಅದೇಗೆ? ಹೆಂಗೆ ಅಂದ್ರೆ ಹಂಗೆ. ಇವತ್ತು ನನ್ ವೆಡ್ಡಿಂಗ್ ಆನಿವರ್ಸರಿ. ನಮ್ಮನೇಲಿ ಒಂದು ಸಣ್ಣ ಸೆಲೆಬ್ರೇಷನ್ ಇದೆ, ಅದಕ್ಕೆ ನೀನ್ ಬರ್ಬೇಕು ಅಷ್ಟೇ.
ಅಯ್ಯೋ ಇಲ್ಲ ಪಾರು, ನನಗ್ ಬರಕ್ಕಾಗಲ್ಲ. ನನ್ ಗಂಡ ಫೋನ್ ಮಾಡ್ತಾರೆ, ಮಕ್ಳದೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಅದು ಅಲ್ಲದೆ ಸಂಜೆಗಾಗೋಷ್ಟು ಅಡ್ಗೆ ಇದೆ, ಅವರು ನನ್ ಕೈ ಅಡ್ಗೆ ಬಿಟ್ರೆ ಬೇರೆ ಏನೂ ತಿನ್ನಲ್ಲ. ದಾಲ್ ರೈಸ್ ಆದ್ರೂ ಪರವಾಗಿಲ್ಲ, ನಾನ್ ಮಾಡಿದ್ರೇನೆ ಅವ್ರಿಗೆ ಖುಷಿ. ಒಟ್ನಲ್ಲಿ ಹತ್ರ ಇಟ್ಕೊಳಕ್ ಒಂದ್ ನೆಪ ಅಂತಾರಲ್ಲ ಹಾಗೆ. ಸೊ ನಾನ್ ಮಂಗ್ಳೂರಿಗೆ ಹೋಗ್ಲೇಬೇಕು. ಹೆಂಗ್ ಹೋಗ್ತೀಯಾ? ಬಸ್ಸಲ್ಲಿ. ಎಷ್ಟೊತ್ತಿಗೆ ರೀಚ್ ಆಗ್ತೀಯಾ? ಬೆಳಗ್ಗೆ ಒಂದು 9 ಗಂಟೆಗೆ. ಟ್ರಾಫಿಕ್ ಜಾಮ್ ಇದ್ರೆ? ಟ್ರಾಫಿಕ್ ಜಾಮ್ ಇದ್ರು ಅಷ್ಟೇ, 10-10:30 ರೀಚ್ ಆಗ್ತೀನಿ. ಒಟ್ನಲ್ಲಿ ನಾನು ಮನೆಗೆ ಹೋಗ್ಬೇಕು. ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ನೀನ್ ಮನೇಲಿ ಇರ್ತೀಯ. 8 ಗಂಟೆಗಾ? ಅದೇಗೆ? ಅಯ್ಯೋ ದಡ್ಡಿ, ಬೇಗ ಹೋಗ್ತೀಯಾ ಅಂದ್ರೆ ನೀನ್ ಫ್ಲೈಟಲ್ಲಿ ಹೋಗ್ತೀಯಾ ಅಂತ ಅರ್ಥ. ಆಲ್ರೆಡಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಸಿದೀನಿ. ಪಾರು, ಸುಮ್ಮನೆ ಯಾಕೆ ಎಷ್ಟು ಕಷ್ಟ ತಗೋತಿದ್ಯಾ? ನಾನು ಇನ್ನೊಂದ್ಸಲ ಬರ್ತಿದ್ದೆ. ಇದ್ರಲ್ಲಿ ಏನೇ ಕಷ್ಟ ಇದೆ? ನಾನೇನ್ ಫ್ಲೈಟ್ ಓಡಿಸ್ತಿದ್ದೀನ, ಅದಾದ್ರೆ ಕಷ್ಟನಪ್ಪ. ಹಾಗಲ್ವೇ? ಕತ್ತೆ, ನೀನ್ ಸಿಗ್ದೆ ನನ್ ಲೈಫ್ ಎಷ್ಟು ಕಷ್ಟ ಆಗಿತ್ತು ನಾನ್ ಅನ್ಭವಿಸ್ಲಿಲ್ವಾ? ನನಗೋಸ್ಕರ ನೀನ್ ಸ್ವಲ್ಪ ಕಷ್ಟ ತಗೋ.